ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ರಿ ಲವರ್ ಮನೆಗೆ ಬಂದೇನಿ. ಮಗನ ಕರೆಸಿದೆ ಕೆಳಗೆ. ಯಾಕಪ್ಪ ಅಂದ್ರೆ ಇವತ್ತು ನನ್ನ ತಂಗಿದ ಬರ್ತ್ಡೇ. ಸೊ November 20th ಇವತ್ತು. ಅಲ್ಲೇ ಬಾ ಸೀದಾ. ಮತ್ತು ಜಾಮೂನ್ ಮಾಡಿದ್ದೆ ಆಕೆ ಸಲುವಾಗಿ ಸ್ವೀಟ್. ಸೊ ಕೊಟ್ಟು ಕಳಿಸಿದ್ರಾತಂತ ಇವ್ನು ಕರ್ಸೀನಿ. ಈಗ ಸ್ಕೂಲಿಗೆ ಹೋಗ್ಬೇಕಾ? ಸೊ ಸ್ವೀಟ್, ಸೊ ಜಾಮೂನ್ ನೋಡ್ರಿ ಒಯ್ದು ಕೊಡು ಮಮ್ಮಿಗೆ. ಸಂಜಿದೆ ಏನು ಹೇಳ್ಬೇಡ, ನಂದು ಸರ್ಪ್ರೈಸ್ ಗಿಫ್ಟ್ ಐತ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಟೈಮ್ ಬಂದುಬಿಟ್ಟು ಸಾಯಂಕಾಲ 6 ಗಂಟೆ ರೀ. ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಚಾವಿ ಹಾಕ್ತಾಯಿದ್ದೀನಿ ಮನೆಗೆ. ಯಾಕಪ್ಪ ಅಂತಂದ್ರೆ ನನ್ನ ತಂಗಿ ಬರ್ತ್ಡೇ ಹೇಳಿದ್ದೆ ನಿಮ್ಗೆ. ಸೊ ಈಗ ಆ ಮನೆ ಕಡೆ ಹೊಂಟೇನಿ, ಅಂದರೆ ತಂಗಿ ಮನೆ ಕಡೆ ಹೊಂಟೇನಿ. ಆಕಿದು ಬೆಳಗ್ಗೆ ಮಧ್ಯಾಹ್ನ 12ರಿಂದ 8 ಗಂಟೆ ಮಟ್ಟ ಡ್ಯೂಟಿ ಇದೆ. ಸೊ ಒಂದು 8:30 9ಕ್ಕೆಲ್ಲ ಮನೆಗೆ ಬರ್ತಾಳೆ ಆಕಿ. ಆಕಿಗೆ ಗೊತ್ತಿಲ್ಲ ನಾ ಮನೆಗೆ ಹೋಗ್ತೀನಿ ಹೀಗೆಲ್ಲ ಅಂಥೇಳಿ. ಜಸ್ಟ್ ಬೆಳಗ್ಗೆ ಜಾಮೂನ್ ಮಾಡಿದ್ದೆ ಅಷ್ಟೇ, ಕೊಟ್ಟು ಕಳಿಸಿದ್ದೆ ಅಷ್ಟೇ ಇರ್ಬೋದಂತ ಅಂದ್ಕೊಂಡಿರ್ಬೋದು ಆಕಿ. ಬಟ್ ಈಗ ನಾನಾತು ಮಕ್ಕಳಾತು ಮತ್ತು ಮಾಮಾರಾಯಿತು ಎಲ್ಲರೂ ಸೇರಿ ಕೇಕೆಲ್ಲ ತರಿಸಿ ಆಕಿಗೆ ಬರೋದ್ರೊಳಗೆ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡೀವಿ. ಅದಕ್ಕೋಸ್ಕರ ನಾನೀಗ ಆ ಮನೆ ಕಡೆ ಹೊಂಟೇನಿ. ಮತ್ತು ನನ್ನ ಕಡೆಯಿಂದ ಆಕಿಗೆ ಒಂದು ಗಿಫ್ಟ್ ಕೂಡ ಐತಿ ಇವತ್ತು. ಅದು ಕೂಡ ಆಕಿಗೆ ಸರ್ಪ್ರೈಸನ, ಯಾಕಂದ್ರೆ ಆಕಿಗೆ ಒಂಚೂರು ಏನೂ ಗೊತ್ತಿಲ್ಲ. ಸೊ ಹೀಗಾಗಿ ಹೋಗಿ ಮತ್ತು ಆಕಿ ಬರೋದ್ರೊಳಗೆ ಒಂಚೂರು ಏನಾದರೂ ಊಟಕ್ಕೆ ಅಡುಗೆ ಮಾಡಿ ಆಕಿನ ವೇಟ್ ಮಾಡೋದಂತ ಹೇಳಿ, ಬಂದ ತಕ್ಷಣ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೊಂಟೇನಿ. ಇಲ್ಲಾದರೂ ಒಬ್ಬಕ್ಕೆ ಇರೋದು, ಕಾವೇರಿಗೂ ಅಲ್ಲೇ ಬಾಂದೇನಿ. ಸೊ ಹೀಗಾಗಿ ಸಣ್ಣ ಪುಟ್ಟ ಖುಷಿ ಒಳಗೆ ಬದುಕೋದಲ್ರಿ, ಮತ್ತೇನೈತಿ ಅಲ್ರಿ. ನಮಗೋಸ್ಕರ ಅವರೆಲ್ಲ ಮಾಡಿರ್ತಾರೆ, ನಮ್ಮ ಕಡೆಯಿಂದ ಅವ್ರಿಗೇನು ಮಾಡೋಕ್ಕೆ ಸಾಧ್ಯ ಅಷ್ಟಾದರೂ ಮಾಡಿ ನಾವು ಅವರಿಗೆ ಖುಷಿ ಪಡಿಸ್ಬೇಕಂತ ಹೇಳಿ, ಅದರಲ್ಲೇ ನಮ್ಮ ಖುಷಿನ ನಾವು ಕಂಡ್ಕೊಳ್ಬೇಕು. ಇದೇ ಜೀವನ, ಇದನ್ನ ಹೊರತು ಏನಿಲ್ಲ ನನ್ನ ಪ್ರಕಾರ. ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಬರ್ರಿ ಹಾಗಿದ್ರೆ ತಂಗಿ ಮನೆಗೆ ಹೋಗೋಣ ಅಂತ ನೋಡೋಣ. ಈ ಸಾಯಂಕಾಲ ರುಟೀನ್ ಒಂದು ಬರ್ತ್ಡೇ ಬ್ಲಾಗ್ ಹೆಂಗೆಲ್ಲ ಇರ್ತೈತಿ, ಮತ್ತು ನನ್ನ ಸರ್ಪ್ರೈಸ್, ನನ್ನ ಗಿಫ್ಟ್ ತಂಗಿಗೆ ಹೆಂಗೆ ಅನ್ನಿಸ್ತೈತಿ, ಮತ್ತು ಮಕ್ಕಳ ಸರ್ಪ್ರೈಸ್ ತಂಗಿಗೆ ಹೆಂಗೆ ಅನ್ನಿಸ್ತೈತಿ, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಬರ್ರಿ ಹೋಗಿ ಬರೋಣ. ಸ್ನೇಹಿತರೆ ಹೊಂಟೇನು ತಂಗಿ ಮನೆಗೆ. ಇಲ್ಲಿ ಸ್ವಲ್ಪ ಎತ್ತರ ಐತ್ರಿಪ್ಪ, ಇದನ್ನು ಹತ್ತೂರಾಗ ಅಂದ್ರೆ ಸಾಕಾಗಿ ಹೋಗ್ಬಿಡ್ತೈತಿ. ಮತ್ತು ಎದುರಿಗೆ ಮಗ ಬೆಟ್ಟ ಅದ, ಟ್ಯೂಷನಿಗೆ ಹೋದವ. ಅವನು 8 ಗಂಟೆ ಬರ್ತಾನೆ ಟ್ಯೂಷನ್ ಮುಗಿಸ್ಕೊಂಡು. ಮನ್ಯಾಗ ಮಗಳದಾಳಂತೆ, ಅದಕ್ಕೆ ಹೊಂಟೀನಿ. ತಂಗಿದ ಗಿಫ್ಟ್ ಇದ್ರಾಗೈತಿ, ತೊಗೊಂಡು ಹೊಂಟೀನಿ ನೋಡ್ರಿ. ಹಬ್ಬ ಇದು 10 ಮಟ್ಟ ಸಾಕಾಗ್ತೈತಿ ನೋಡ್ರಿಪ್ಪ. ಬಂದು ಒಂದು 10 ನಿಮಿಷ ಆಯ್ತು. ಬಂದು ಸ್ವಲ್ಪ ಹೊತ್ತು ಕುಂತೆ, ನೀರು ಕುಡ್ದೆ. ಮಗಳು ಅದನ್ನು ತಗೋ, ಇದನ್ನು ತಿನ್ನು, ಇದನ್ನು ಕುಡಿ ಚಾಲೋ ಮಾಡ್ಯಾಳ. ನಾ ಏನು ಅಲ್ಲೇ ಅನ್ನತೀನಿ. ಆಕಿ ನೋಡ್ರಿ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಜಾಮೂನ್ ಕೊಟ್ಟಿದ್ನೆಲ್ಲ ಬೆಳಗ್ಗೆ ತಿಂದಿರ್ಲಿಲ್ಲಂತೆ. ಯಾಕಂದ್ರೆ ಬೆಳಗ್ಗೆ ದೇವ್ರ ನೈವೇದ್ಯಕ್ಕಂತ ಹೇಳಿ ಏನು ಮಾಡಿದ್ಲಿ ಮಮ್ಮಿ? ಶೀರಾ ಮಾಡಿದ್ಲ ಅಂತ ತಂಗಿ. ಅದನ್ನ ದೇವ್ರಿಗೆ ನೈವೇದ್ಯ ಮಾಡಿ, ಅಮಾಸಿ ಬೇರೆ ಅಲ್ಲ ಇವತ್ತು, ಆಕಿ ಬರ್ತ್ಡೇನೋ ಅಥವಾ ಅಮಾಸಿ ಆತು ಮಾಡಿದ್ಲಂತೆ. ಎಲ್ಲರೂ ಅದನ್ನ ತಿಂದಿದ್ರಂತೆ. ಹಿಂಗಾಗಿ ಜಾಮೂನ್ ಹಂಗೆ ಇಟ್ಟಿದ್ರಂತೆ. ಈಗ ತಿಂದ್ಲ, ಹೆಂಗಾಗಿ ಅವು ತಿಂದು ಈಗ ತಿಂದ್ಲ. ಆಕಿಗೆ ಹಸುವಾಗ್ಯದಂತ. ಏನು ತಂದಿಲ್ಲ ನನ್ನ ಮಮ್ಮಿ ಇವತ್ತು, ಏನು ತಂದಿಲ್ಲ. ದಿನ ತಂದ್ರೆ ಅದನ್ನ ತಂದೆ ಅಂತಾಳ, ಇವತ್ತು ಏನಾರ ತರಬೇಕಿಲ್ಲ ಮಮ್ಮಿ ಅಂತಾಳ. ನಾ ಇವತ್ತು ಹಂಗೆ ಬಂದೆ, ಏನು ತೊಗೊಂಡೋ ಬರಲಿಲ್ಲ. ತಂಗಿ ಗಿಫ್ಟ್ ಅಷ್ಟು ತೊಗೊಂಡು ಬಂದೆ. ಚಕ್ಕಲಿ ಕೊಡ್ಬಳೆ ಎಲ್ಲ ಇತ್ತು ಮನ್ಯಾಗ. ಇವತ್ತು ಕೇಳತ್ತಾಳ, ಅದಕ್ಕೆ ಏನೇನೋ ಮಾಡ್ಕೊಂಡಾತಳ್ರಿ. ನೋಡೋಣ ಅಂತ ಏನು ಮಾಡ್ಕೊಂಡ ಅಂತೇಳಿ. ನೋಡ್ರಿ ಆಕಿದು ಸ್ನ್ಯಾಕ್ಸ್. ಶೇವ್ ಒಳಗೆ ಟೊಮ್ಯಾಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ, ಲಿಂಬು ಎಲ್ಲ ಹಾಕ್ಕೊಂಡು ಅದನ್ನು ಚಾಟ್ ಮಾಡ್ಕೊಂಡು, ಇಲ್ಲೇ ಜ್ಯೂಸ್ ಐತಿ, ಇದು ಈಗ ಫ್ರಿಜ್ನಾಗಿಂದ ಎತ್ತಿ ಕುಡಿಯತ್ತಾಳ. ಇದು ಅದಕ್ಕೆ ನಾ ಯಾಕೆ ಬೈದೆ ಅಂದ್ರೆ, ಇಲ್ಲಿ ನೋಡ್ರಿ ತಂಗಿ ಇಷ್ಟು ಹಣ್ಣು ಯಾವಾಗಿದ್ರೂ ಇರ್ತಾವ, ತಂದೆ ಇಟ್ಟಿರ್ತಾಳ ತಂಗಿ. ಇವ್ನ ಹೆಚ್ಕೊಂಡು ತಿನ್ಬೇಕಿಲ್ರಿ ಹಸು ಆದಾಗ. ಎಲ್ಲ ಬಿಟ್ಟು ಅದನ್ನ ಮಾಡ್ಕೊಂಡು ತಿನ್ನತ್ತ. ತಮ್ಮ ಏನಾರು ತುಂಬನವ ಮಾಮ ಕೇಕ್ ತರಕ್ ಹೋಗ್ಯಾರ. ವಿತ್ ಚಟ್ನಿ. ಲೈಫ್ ಅಲ್ಲಿ ತಂಗಿ ಇಲ್ಲ ಅನ್ನೋ ಒಂದು ಕೋರ್ಸನ್ನ ಭವ್ಯ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ.
ನಾವು 3 ಆಗಿತ್ತನ ಮನೆಗೆ ಬಂದಾಗ 2:30 ಆಗಿತ್ತು. ನೆಗಡಿ ಮಾನ್ಸ್ಟರ್ನಿಂದ ನಮ್ಮ ನಿದ್ದೆನ ಬಚಾವ್ ಮಾಡೋದಕ್ಕೆ ಬಂದಿದೆ ಸಿಟಿಯಲ್ಲಿ. ಮದ್ವೆ ಆದ್ಮೇಲೆ ಹೊಸ ಸಿಟಿ ಟಫ್ ಅಲ್ವಾ? ಹೊಸ ಮನೆ, ಹೊಸ ಫ್ಯಾಮಿಲಿ. ನೀ ಡ್ಯೂಟಿ ಐತಿ 10 ಗಂಟೆ ಮಟ ಏನೇನು ಅಂದಿ ಇವತ್ತು. ನನ್ಗಾದ್ರೂ ಮಾತ್ರ ಯಾಕೆ? ನನಗೆ ಜನ ಅಭ್ಯಾಸ ಆಗ್ಬಿಟ್ಟಿದೆ. ಮುಂಬೈಗೆ ಶಿಫ್ಟ್ ಆದ್ಮೇಲೆ ನಿಮಗೂ ಅಭ್ಯಾಸ ಆಗಬಹುದು. ಹೊಸ ಆರಂಭದ ಜವಾಬ್ದಾರಿ. ಹಾಯ್ ಗುಂಡಮ್ಮ. ನಾ ಸೆಟ್ಕೊಂಡೆ ನಿನ್ನ ಜೊತೆ ಮಾತು ಬಿಟ್ಟೇನು 2 ಬಿಟ್ಟೆ ನೀನು. ಎಷ್ಟು ಮಾತಿಯಪ್ಪ. ಹಾಂ ಕಾಪು ಹೋದ್ಲ ಯಾರಕ್ಕೆ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 9:30 ಆಯ್ತೀಗ. ನಾನು ಬಂದೇನಿ 6:30ಗೆ ಬಂದೇನಿ. 8:08ವರೆಗೆಲ್ಲ ಬರ್ತಾ ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಅಂತ ಹೇಳಿ. ಬಟ್ 1-2 ಕಡೆ ಇಂಜೆಕ್ಷನ್ ಇರ್ತಾವಂತ, ಹೀಗಾಗಿ 1-2 ದಿವಸ ಆತಂತೆ 9:30 ಹಿಂಗೆ ಬರಾಕತ್ತ ಅಂತ. ಸೊ ವೆಯ್ಟ್ ಮಾಡಕತ್ತೀವಿ, ಇನ್ನೂ ಬಂದಿಲ್ಲ. 9:20 ಆಯ್ತು ಈಗ ಆಲ್ರೆಡಿ. ಸೊ ಮಾಮ ಕೇಕ್ ತರಕ್ಕೆ ಹೋಗಿದ್ರಲ್ರಿ, ಅವಾಗನ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು. ಗಿರ್ಮಿಟ್ಟು ಬಜ್ಜಿ ಎಲ್ಲ ತೊಗೊಂಬಂದಿದ್ರು, ಬಿಸಿ ಬಿಸಿದು ತಿಂದು ಚಹಾ ಕುಡಿದ್ವಿ. ಸೊ ಹೀಗಾಗಿ ಬೇರೆ ಏನು ಅಡುಗೆ ಮಾಡಲೇನೇ ಇಲ್ಲ, ಯಾಕಂದ್ರೆ ಅದು ರಗಡ ಆಯಿತು. ಮತ್ತು ಇನ್ನು ಕೇಕು ಚಿಪ್ಸು ಅದು ಇದು ಸ್ನ್ಯಾಕ್ಸ್ ಅಂದ್ರೆ ಅದು ರಗಡ ಆಗಿಬಿಡ್ತೈತಿ. ಬೆಳಗ್ಗೆ ಸ್ವಲ್ಪ ಅಡುಗೆ ಇತ್ತು, ಸಾರು ಇತ್ತು, ಪಲ್ಯ ಇತ್ತು. ಹಾಗೆ ಬೆಳಗ್ಗೆ ಸ್ವಲ್ಪ ಶೀರಾ ಮಾಡಿದ್ಲಂತ, ಅದು ಕೂಡ ಇತ್ತು. ಮತ್ತೊಂದು ಸ್ವಲ್ಪ ರೈಸ್ ಇತ್ತು. ಇನ್ನೊಂಚೂರು ಅವ್ರಿಗೆ ಅಷ್ಟ ರೈಸ್ ಅಷ್ಟ ಮಾಡಿದ್ವಿ, ಯಾಕಂದ್ರೆ ನಾವು ಈಗರ ಸ್ನ್ಯಾಕ್ಸ್ ತಿಂದ್ವಿ. ಮತ್ತು ಇನ್ನು ಸ್ವಲ್ಪ ಕೇಕ್ ತಿಂದ್ರೆ ಸಾಕಾಗ್ಬಿಡ್ತೈತಿ, ಊಟ ಏನು ಮಾಡೋಂಗಿಲ್ಲ ನಾವು. ಹೀಗಾಗಿ ಮತ್ತು ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಹೇಳಿದ್ದೆ ಏನಾದರೂ ಒಂಚೂರು ಹೋಗಿ ಅಡುಗೆ ಮಾಡ್ತೀನಿ ಅಂಥೇಳಿ, ಅದಕ್ಕಾಗಿ ಬೇಗ ಬಂದಿದ್ದೆ ನಾನು. ಆದ್ರೆ ಆಲ್ರೆಡಿ ಅಡುಗೆ ಎಲ್ಲ ಇತ್ತು. ಮತ್ತು ಮಾಮನು ಹಿಂಗೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತೊಗೊಂಬಂದ್ರಲ್ಲ, ನಾಷ್ಟ, ಅದನ್ನು ತಿಂದುಬಿಟ್ವಿ. ಹೀಗಾಗಿ ಮತ್ತೇನು ಮಾಡಲಿಲ್ಲ ಸ್ನೇಹಿತರೆ. ಇದ್ದಿದ್ದೆಲ್ಲ ಖಾಲಿ ಮಾಡಿದ್ರೆ ಆಯ್ತು ಬಿಡು ಅಂತ ಹೇಳಿ. ಆದರೆ ಆಕಿನ ಇನ್ನೂ ಬಂದಿಲ್ಲ. ವೇಟ್ ಮಾಡಿ 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 ಬೇಜಾರು ಬರಾಕತ್ತು. ಕುಂತೀವಿ ನೋಡ್ರಿ ಹಂಗೆ. ಮತ್ತು ತನು ಬಂದಿದ್ಲು, ಅವ ಬಂದಿದ್ಲು, ತರುಣ್ ಕರ್ಕೊಂಡು. ತರುಣ್ ಹಠ ಮಾಡಕತ್ತ. ಸೊ ಅವ್ನು ಕರ್ಕೊಂಡು ಹೋದ್ಲವ್ವ. ತನು ಇದ್ದಾಳೆ, ಆದ್ರೆ ತಂಗಿನ ವೇಟ್ ಮಾಡಕತ್ತಿ. ಬಂದಂದ್ರೆ ಕೇಕ್ ಕಟ್ ಮಾಡಿ ವಾಪಸ್ ಮನೆಗೆ ಹೋಗ್ಬೇಕಂತ ಹೇಳಿ. ನೋಡ್ಬೇಕಿನ್ನ ಯಾವಾಗ ಬರ್ತಾ ಅಂಥೇಳಿ. ಹ್ಯಾಪಿ ಬರ್ಡೇ. ಇಲ್ಲೇ ಮಕ್ಕಳು ಮಮ್ಮಿ ಹೋಗ್ತೇನೆ ಅಂತ ನಿಂತಾಳ ಮಮ್ಮಿ. ನಾ ಬಿಡ್ತೀನಿ, ನೀವು ಹೋಗ್ತೇನೆ ನಾ ಬಿಡ್ತೀನಿ. ಮಮ್ಮಿ ಅದಾರು ಕೊಟ್ಟಾರ ನಿಂಗೆ ರೋಸ್. ಇದ್ರೊಳಗಿರ್ತಾನ ಅಲ್ಲಿ ಹೆಗಲ್ ಹಾಕ್ಬಿಡ. ನೋಡಿ ಸಿಟ್ಟು ಬರ್ಲಿ ಹೋಗ್ಬೇಕು ನಾನು. ಹನ್ನೊಂದು ನಗರಿ ಅವ್ರು ಫೋನ್ ಇರ್ತಾರ, ಅವ್ರನ್ನೇ ಕಳಿಸು. ಏ ಮಾಡತ್ತಿ ಮಾಮ? ಲೈಟ್ ಹಚ್ಚೋಗಿ ತಿಂತಾರ ಕೊಟ್ಟು ಕಳಿಸ. ಏನ್ ಪಾರ್ಟಿ ಪಾಪರ್ ಗೀಪರ್ ಐತದಿಲ್ಲ? ಪಾರ್ಟಿ ಪ್ರಾಪರ್ ಎಲ್ಲೈತು ಮರ ಕ್ಯಾಮರಾ ಚಲೋ ಐತಿ. ನಿಂದನವಾ ಬರ್ತ್ಡೇ ರಾಣಿ? ರಾಣಿ ನಿಂದನೆ ಬರ್ತ್ಡೇ?
ನಿಂದಿರ್ತಾ ಹಾಕಿ ಅವ್ರ ಅತ್ತೆ ಕಡೆ. ಏ ತನ ಈ ಕಡೆ ಬಾಪ ನೀನು. ಡೆಂಟಿಸ್ಟ್ ಹತ್ರ ಹೋದ್ಮೇಲೆ ಅವ್ರು ಹೇಳಿದ್ರು ಹಲ್ಲಿನ ಮೇಲಿನ ಪದ್ರ ಸೌದೋದ್ಮೇಲೆ ನರಗಳಿಂದ Happy birthday to you. Happy birthday to you. Happy birthday to you, dear Renu. Happy birthday to you. ಟಿವಿ ಅರ ಬಂದ್ ಮಾಡಿ. ನೀವು ಆ ಚೇರ್ ತೆಗೆದು ಫೋಟೋ ಚಲೋ ಕಾಕ ಇನ್ನಟ್ ಬಾ ಇನ್ನಟ್ ಆ ಮಾಡ್ಲಿ ಸ್ಟೇಟಸ್ ಹಾಕಿ ತನು ನೀ ತಿನ್ನಿಸ್ಮ ಅತ್ತಿಗೆ ತನಮ್ಮ ಹೋಗು. ತನಿ ಸ್ಟೂಲ್ ಇಟ್ಕೊನಿ, ಕೆಳಗ್ ಸ್ಟೂಲ್ ಇಟ್ಕೋ. ಚಿಂಟು ಹತ್ನಿಂದ ಬಾರಿ ಐತೆ ವಿಶ್ ಮಾಡ, ಅತ್ತಿಗೆ ತಿನ್ನಿಸ್ಕೊ. ವಿಶ್ ಮಾಡ. ಬಾಯಿ ಬಿಡಿ ಅತ್ತಿಗೆ. ಇಲ್ಲಿ ನೋಡ ಈ ಕಡೆ ಒಳ್ಳೆ ಹಾ ಹ್ಯಾಪಿ ಬರ್ಡೇ ಅಂತ ಹೇಳಿ ಒಂದೊಂದ ನಮ್ ಕಡೆ ಫೋಟೋ ಹಾಕೋ. ಹ್ಯಾಪಿ ಬರ್ಡೇ ಅತ್ತಿ ಅಂತ ಹೇಳ. ಹ್ಯಾಪಿ ಬರ್ಡೇ ಹೇಳ ತಡಿ ಬಾಯಿ ಫುಲ್ ಐತ್ ಮತ್ತೆ. ಹಾ ತಿನ್ ತಿನ್ ಮಿನಿ ಬಾ. ತಿನ್ ತಿನ್ ಚಂದ ತಿನ್ನಿಸ್ಪ. ಮೊನ್ನೆ ಪಿಕ್ನಿಕ್ ಹೋದ ಸಾಕಾಗ್ಬಿಟ್ಟಿತ್ತು ಅಕ್ಕ ಅವ್ನಿಗೆ. ಸುಮ್ಮ ಇವ್ರಿಗೆ ನೋಡೇ ನೋಡಿಂಗ ಹಿಂದಿನ ಆಟ ಮಾಡ್ಕೊಡ್ತಾರ. ನಮ್ಮ ಮಗನ ಕಡೆ ನೋಡ್ತಿರ್ರಿ ಫಸ್ಟ್ ಟೈಮ್ ಹೊಂಟಾನ್ರಿ ಅವ ಅಂತ ಎಲ್ಲಾರ್ನು ಬಿಟ್ಟಿರು ಮಗನ ದೂರ ಇಲ್ಲಿ ತಡ್ರಿ ಅವ್ವ, ತಡ್ರಿ ದೂರ ಇಲ್ಲಿ ತಡ್ರಿ. ಏ ಬರ್ರಿ ನೀವು ಈ ಕಡೆ. ನಾ ಹೇಳ್ತೀನಿ ಈಗ ಏನಾರ ಮಾಡ್ಕೊಂತ ನಂಗೆ ಏನು ಸಂಬಂಧ ಇಲ್ಲ ಅಂತ ನಾನು ಈ ಕಡೆ ಬಾ. ನಂಗೆ ಯಾರು ನೋಡುದು ಬೇಡ, ನಾನೇ ಬರ್ತೀನಿ ಮತ್ತೆ ವಾಪಸ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹೋಮೆ. ನಾತ್ ಎಲ್ಲಾರ್ದು ನೀನ ಫೋಟೋಗ್ರಾಫರ್ ಲಾಸ್ಟ್ ಇಲ್ಲಿ ನೋಡ್ರಿ ಹಂಗ ತಿನ್ನಿಸ್ಬಿಡುದನ. ತನಿ ನೀ ಸರಿ ಬೇಡವಾ ಪಾಪ. ಅಯ್ಯ ಪಾಪ ಆಕಿ ಜಾಗರ ಹೇಳಿದ್ರೆ ತಿಳಿಯಲ್ಲಕ್ಕೀಗ ನೋಡ್ದೆ. ಬಾ ನೀ ಬಾ. ನೀ ಹೋಗ್ ಚಿನ್ನು, ಬರ್ರಿ. ಚಿನ್ನಿ ನೀ ಹೋಗ್ ಪಾಪ ತೆಗಿತಾರ. ಏ ಅದನ್ನ ಫಸ್ಟ್ ಓಪನ್ ಮಾಡ, ನಾ ಇಲ್ಲಿ ಫೋಟೋ ತೆಗಿತೇನೆ. ಅದನ್ನ ಫಸ್ಟ್ ಏ ಬಾ ನೀನು ಬೇಕಿ. ನನ್ನ ಫೋಟೋ ಬೇಡ, ನಾನೇ ಕಿಟ್ಬೇಕು. ಏ ಪಾಪ ಕಡೆ ಕೊಡ್ ತೆಗಿತಾರ. ಏನಂತ ಹೇಳು ನನ್ನ ಇಲ್ಲ ಇರ್ಲಿ ತಗೋ, ಏನಾಗಲ್ಲ, ಇರ್ಲಿ ತಗೋ. ಅದ್ರಾಗ ಕೊಡಿನಿ. ನಿಮ್ಮ ಮನ್ಯಾಗ ಮಾಡಿಲ್ಲ ಏನು ಮಾಡಿ ನೋಡ ಆಗಿದ್ದು ತಿನ್ನೋಕ. ಬರ್ರಿ ತಡೀರಿ. ಫೋಟೋ ಹೊಡಿತೀನಿ ತೋರಿ. ಮತ್ ನನ್ ಮಗಂದ ಅದ ವಿಶ್ ಹ್ಯಾಪಿ ಬರ್ತ್ಡೇ. ಒಟ್ಟ ಮಗನ್ ಎಲ್ಲಾದ್ರಾಗೂ ಇರುದ ಬೆಳಿ ಮಗ ಹಂಗೆ ಮಾಡಿ ನೋಡ ಕುಂದ್ರಿಲ್ಲ. ಇದನ್ನ ತೆಗಿಯತ್ತೀವ ನೀನ್ ದೂರ ಹಿಂಗ್ ತೆಗದ್ರೆ ದೂರ ಬರ್ತದೆ. ಓಪನ್ ಮಾಡಿ ಇವೆಲ್ಲ ಫೋಟೋ ನೋಡೆ ಊಟ ತೆಗಿದು ಏನ್ ಗೆಸ್ ಮಾಡ್ತಾರ? ಗೆಸ್ ಮಾಡ್ಲೇ ನೋಡು. ಗೆಸ್ ಮಾಡಿ ಫಸ್ಟ್. ಗೆಸ್ ಮಾಡಿ ಏನಿರ್ಬೋದು. ಡ್ರೆಸ್ ಬರ್ತೈತೆ. ಆ ಡ್ರೆಸ್ ಮೆಟೀರಿಯಲ್ ಒಳಗೆ ಏನಿರ್ಬೋದು? ಏನಿರ್ಬೋದು? ಕೊಡ ಕೊಡ್ಕೊಡ ಶಾನಾದಿ. ಚೀಲ ಸಮಯ ಆನ್ ಐತಿಲ್ಲ ಕೌ ಪೌಸ್ ಇಟ್ಟೆ ನೋಡ. ಆನ್ ಐತರ ಇದನ್ನ ತಾಯಿ ಕತ್ರಿ ಹಂಗ ಉಚ್ಚಿರತ್ತ ಕತ್ರಿ ಉಚ್ಚಿರೋ ಪೇಷನ್ಸ್ ನಾ ಸೋಸಿ ಪಟ್ನ ತಂದು ಕೊಟ್ಟ ಬಿಟ್ಲ ಕತ್ರಿ. ಎರಡು ಮನ್ಯಾಗ ಎಲ್ಲ ಗೊತ್ತಿತ್ತು.
ಸಾಡಿ ಸಾಡಿ ಡ್ರೆಸ್ ಮಾಡಿರಲಿಲ್ಲ ಸಾಡಿ ಪಿಂಕ್ ಕಲರ್ ಮಮ್ಮಿ ಅಲ್ಲ ಅಲ್ರ ಪರ್ಪಲ್ ಬಾರ್ಡರ್ ಪಿಂಕ್ ಅಲ್ಲ ಹಂಗೆ ಸೂಟ್ ಆಗೈತೆ ನೋಡುವ ನೀ ಮಾಡೋ ಪ್ಲೇಟಿಗೂ ಅದಕ್ಕೂ ಬಾರ್ಡರಿಗೆ ಹಳೆಯನ್ ಫಂಕ್ಷನ್ ಉಟ್ಕೊಂಡ್ಬಿಡಂತೆ ಈ ಕಲರ್ ಇರ್ಲಿಲ್ಲ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ 4 ತಾಸು ಹೆಚ್ಚು ಕಡಿಮೆ ಕಂಪಲ್ಸರಿ ಗಾಡಿ ಹೋದ್ರೆ 3 ತಾಸು ಬ್ಲೌಸ್ ರನ್ನಿಂಗ್ ಆಗಿತ್ತು ಮೊದಲು ನೀಟಾಗಿ ಹಿಡಿ ನೀನ್ ಆಕಿ ಕಾನು ನೀಟಾಗಿ ಹಿಡಿ ಅದನ್ನ ಇಡ್ತೇನೆ ಬಾಯ್ ಬಾಯ್ ಅಜ್ಜ ಬಾಯ್ ಶುಭಿ ಬಾಯ್